ಪಾರ್ವತಿ, ಇಡು ಅಲ್ಲಿ ಅದನ್ನ. ಯಾಕಿಷ್ಟು ಕಷ್ಟಪಟ್ಟು ಇದನ್ನೆಲ್ಲ ಮಾಡ್ತಾ ಇದೀಯಾ? ಪರವಾಗಿಲ್ಲ ಅಮ್ಮ. ಇನ್ನು ನೋವಿದೆಯಾ? ಔಷಧಿ ಹಚ್ಕೊಂಡ್ಯಾ? ಹಚ್ಕೊಂಡೆ ಅಮ್ಮ. ಅದು ಸರಿ ಪಾರ್ವತಿ, ನಿನಗೆ ನಿನ್ನೆ ಏನಾಗಿತ್ತು? ಯಾಕಷ್ಟೊಂದು ಆವೇಶದಲ್ಲಿದ್ದೆ? ಏನಿಲ್ಲ ಅಮ್ಮ, ಆ ಬಳೆಗಳು ನನ್ನ ಕೈಯಲ್ಲಿದ್ದಷ್ಟು ಹೊತ್ತು ಮನಸ್ಸಿಗೆ ತುಂಬ ಭಾರ ಅನ್ನಿಸ್ತಿತ್ತು. ಅದಕ್ಕೆ ತೆಗಿಬೇಕು ಅಂತ ನಿರ್ಧಾರ ಮಾಡಿದೆ. ಹಾಗೆ ಗಾಯನೂ ಮಾಡಿಕೊಂಡೆ. ಹುಚ್ಚು ಹುಡುಗಿ, ನಿನ್ನೆ ನಡೆದ ಘಟನೆಯಿಂದ ನನಗದೆಷ್ಟು ಬೇಜಾರಾಯಿತು ಗೊತ್ತಾ? ಕ್ಷಮಿಸಿಮ್ಮ, ಆ ಸಮಯದಲ್ಲಿ ನಾನು ಹಾಗೆ ನಡ್ಕೋಬಾರ್ದಾಗಿತ್ತು. ನಿಮ್ಮ ಮಾತನ್ನು ಸಹ ನಾನು ಕೇಳಲಿಲ್ಲ. ಕ್ಷಮೆ, ಅಹಂ ಇದೆರಡು ತುಂಬ ಚಿಕ್ಕ ಪದಗಳು. ಕ್ಷಮೆ ಎಷ್ಟೋ ಸಂಬಂಧಗಳನ್ನು ಉಳಿಸಿ ಬೆಳೆಸಿದ್ರೆ, ಅಹಂ ಆ ಎಲ್ಲ ಸಂಬಂಧಗಳನ್ನು ಮುರಿದು ಹಾಕುತ್ತೆ. ನಿನ್ನೆ ನಿನ್ನ ಮನಸ್ಸಿನಲ್ಲಿದ್ದ ಅಹಂ ಇವತ್ತು ಕ್ಷಮೆಯಾಗಿ ತಾಳ್ಮೆಯಾಗಿ ಮಾರ್ಪಾಟಾಗಿದೆ. ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇಲ್ಲದೆ ಇದ್ದಾಗ ಇಂಥದ್ದೆಲ್ಲ ಆಗೋದು ತುಂಬ ಸಹಜ. ಇದಕ್ಕೆ ನಾನಾಗಲಿ ನೀನಾಗಲಿ ಹೊರತಲ್ಲ. ನೀನು ಕೂತ್ಕೊಂಬ, ನಾನು ಕಾಫಿ ಮಾಡ್ತೀನಿ. ಅಯ್ಯೋ ಅಮ್ಮ, ನೀವಾ? ಬೇಡಮ್ಮ, ನಾನೇ ಕಾಫಿ ಮಾಡ್ತೀನಿ. ಪಾರ್ವತಿ, ನಿನ್ನ ಕೈಗೆ ಗಾಯ ಆಗಿದೆ, ನೋವಿದೆ, ಹೇಗೆ ಮಾಡ್ತೀಯಾ? ನಾನು ಮಾಡ್ತೀನಿ ಇರು. ಬೇಡಮ್ಮ, ಪೂಜಾರಿಗೆ ಹುಷಾರಿಲ್ಲ ಅಂತ ದೇವ್ರ ಸೇವೆ ಮಾಡೋದನ್ನ ನಿಲ್ಸೋಕ್ಕಾಗತ್ತಾ? ನೀವು ರೂಮಲ್ಲಿರಿಮ್ಮ, ನಾನೇ ಕಾಫಿ ಮಾಡ್ಕೊಂಡು ತೊಗೊಂಬರ್ತೀನಿ. ಪಾರ್ವತಿ, ಇಲ್ಲಿ ಯಾರೂ ಪೂಜಾರಿನೂ ಅಲ್ಲ, ದೇವರು ಅಲ್ಲ. ನಾವೆಲ್ಲ ಸಾಮಾನ್ಯ ಮನುಷ್ಯರು ಅಷ್ಟೇ. ಆದರೂ ನಿಮ್ಮ ಕೈಲಿ ಕೆಲಸ ಮಾಡಿಸೋದಕ್ಕೆ ನನ್ನ ಮನಸ್ಸು ಒಪ್ಪಲ್ಲ ಅಮ್ಮ. ಈಗ ನಿನ್ನ ಜಾಗದಲ್ಲಿ ನನ್ನ ಮಗಳೋ ಸೊಸೆನೋ ಇದ್ದಿದ್ರೆ, ಅವಳ ಕೈಗೆ ಗಾಯ ಆಗಿದ್ದಿದ್ರೆ ಅವಳನ್ನ ಕೂಡಿಸಿ ನಾನು ಕೆಲಸ ಮಾಡ್ತಿದ್ನೋ ಇಲ್ವೋ? ನೋಡು ಕೈಗೆ ಹೇಗೆ ಗಾಯ ಆಗಿದೆ ಅಂತ. ಪಾರ್ವತಿ, ಯಾಕಮ್ಮ ಕಣ್ಣೀರು? ಮೊದಲನೇ ಸತಿ ಮನೆಗೆ ಬಂದಾಗ ನಿಮ್ಮನ್ನು ನೋಡಿ ದೇವ್ರು ಅನ್ಕೊಂಡೆ. ನಿಮ್ಮನ್ನ ನನ್ನ ಎದೆ ಗರ್ಭಗುಡಿಲಿಟ್ಟು ಪೂಜಿಸ್ದೆ. ಈಗ ಅದೇ ದೇವ್ರು ನನ್ನ ಕೈಗಳನ್ನ ಸ್ಪರ್ಶ ಮಾಡಿದಾಗ ನೋವೆಲ್ಲ ಹೊರಟೋಯ್ತಮ್ಮ. ಪಾರ್ವತಿ, ನಾನೇನು ದೇವ್ರಲ್ಲಮ್ಮ. ನಾನು ನಿನ್ನ ಹಾಗೆ ಸಾಮಾನ್ಯ ಹೆಣ್ಣು. ನಿನಗಿರೋ ಹಾಗೆ ನೋವು ನಲಿವು ನನಗೂ ಇದೆ. ಅರ್ಥ ಆಯ್ತಾ? ಓಕೆ, ನಾನು ಬಿಸಿ ಬಿಸಿ ಕಾಫಿ ಮಾಡಿಕೊಡ್ತೀನಿ. ಮೊದಲು ತೊಗೊಂಡು ಹೋಗಿ ಆದಿತ್ಯ ಕೊಡು. ಬೆಳಗಾಗೆದ್ದು ಸ್ಟ್ರಾಂಗ್ ಕಾಫಿ ಕುಡಿಯೋಕೆ ಅವನಿಗೆ ಅದೆಷ್ಟು ಇಷ್ಟ ಗೊತ್ತಾ? ಪಾರ್ವತಿ ಕಾಫಿ ತರೋ ಟೈಮ್ ಆದರೂ ಇನ್ನೂ ಬಂದಿಲ್ವಲ್ಲ?
ಈ ಗೆಜ್ಜೆ ಸದ್ದು ಖಂಡಿತ ನಮ್ಮ ಯಜಮಾನ್ರಿಗೆ ಕೇಳಿಸಿರುತ್ತೆ. ಒಂದ್ ವೇಳೆ ಅವ್ರು ಮಲಗಿದ್ರು ಖಂಡಿತ ಎದ್ದೇಳ್ತಾರೆ. ಗೆಜ್ಜೆ ಶಬ್ದ ಅಂದ್ರೆ ಪಾರ್ವತಿ ಬರ್ತಾ ಇದ್ದಾಳೆ. ಹೇಗಾದ್ರೂ ಮಾಡಿ ಪಾರ್ವತಿಗೆ ಆಟ ಆಡಿಸ್ಬೇಕಲ್ಲ. ಐಡಿಯಾ, ಮಲಗಿರೋ ಥರ ಡ್ರಾಮಾ ಮಾಡ್ತೀನಿ, ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಯಾರದು ಶಬ್ದ ಮಾಡ್ತಾ ಇರೋದು? ನನಗೆ ತುಂಬ ನಿದ್ದೆ ಬರ್ತಾ ಇದೆ, ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡಿ. ನನ್ನ ಗೆಜ್ಜೆ ಸದ್ದು ನಿಮಗೆ ತೊಂದರೆ ಮಾಡ್ತಾ ಇದೆಯಾ? ಇದ್ಯಾಕೋ ಜಾಸ್ತಿನೇ ಆಯಿತು. ಆಹಾ, ಶೂ ಹಾಕೊಂಡೆ ಮಲಗಿದ್ದಾರೆ ಅಂದ್ರೆ ನನಗೆ ಆಟ ಆಡ್ಸೋದಕ್ಕೆ ಹೀಗೆ ಮಾಡ್ತಾ ಇದ್ದೀರಾ? ಮಾಡ್ತೀನಿ ರೀ ನಿಮಗೆ. ಜನ ಆಫೀಸಿಗೆ ಹೋಗೋ ಥರ ರೆಡಿಯಾಗೂ ಮಲಗ್ತಾರ. ಅಯ್ಯೋ ಪಾಪ, ತುಂಬಾ ನಿದ್ದೆ ಬಂದಿರಬೇಕು. ಅಲ್ಲ, ಈಗ ತಾನೇ ಯಾರೋ ಮಾತಾಡಿದ್ರು, ಅಷ್ಟು ಬೇಗ ಗುರ್ಕೆ ಹೊಡಿತಿದ್ದಾರೆ. ಪಾಪ, ಕಾಫಿ ಬೇಡ್ವೇನೋ? ಆಯ್ತು ಬಿಡಿ, ಪಾಪ ಬೆಳಗ್ಗೆ ಬೆಳಗ್ಗೆ ನೀವ್ ಯಾಕೆ ನಮ್ಮ ಮುಖ ನೋಡ್ಬೇಕು? ನಾವು ಹೋಗ್ತೀವಿ. ಹೊರಟೆ ಹೋದ್ಲಾ? ಶಿಟ್, ನಾನೇ ಸ್ವಲ್ಪ ಓವರಾಗಾಡ್ದೆ ಅನ್ಸೋದೇನೋ, ಅದು ನಿಜಾನೇ. ಲೇ ಪಾರ್ವತಿ, ಬಿಸಿ ಬಿಸಿ ಆಗಿರೋ ಕಾಫಿ ಕೊಡೆ. ದಿನ ನನಗೆ ಕೊಡ್ತಿಯಲ್ಲ ಆ ಥರ ಕಿತ್ತೋಗಿರೋ ಕಾಫಿ ಕೊಡಬೇಡ. ಅಕ್ಕನಿಗೆ ಕೊಡ್ತಿಯಲ್ಲ ಸ್ಟ್ರಾಂಗ್ ಆಗಿ ಬಿಸಿ ಬಿಸಿಯಾಗಿ ಆ ಥರ ಕೊಡು. ಅಲ್ಲ, ಈ ಮನೇಲಿ ನನಗೊಂಥರ ಅಕ್ಕನ್ಗೊಂಥರನ? ಅಕ್ಕನ್ಗೆ ಹೆಂಗ್ ಕೊಡ್ತೀಯ ಅದೇ ತರ ಒಳ್ಳೆ ಕಾಫಿ ಕೊಡು, ಕೊಡೆ. ಈ ಕಾಫಿ ಪಾರ್ವತಿ ಮಾಡಿರೋ ತರ ಇಲ್ವಲ್ಲ? ಅಕ್ಕ, ನೀವ್ ಯಾವಾಗ ಬಂದ್ರಿ ಅಕ್ಕ? ನೀನ್ ಕಾಫಿ ಕೇಳಿದ್ಯಲ್ಲ, ಆಗ್ಲೇ ಬಂದೆ. ಅಕ್ಕ, ಅದು ಪಾರ್ವತಿ ಅನ್ಕೊಂಡು ಬಾಯಿಗೆ ಬಂದ ಹಾಗೆ ಮಾತಾಡಿದ್ಯಾ? ಅಕ್ಕ, ತಪ್ಪಾಯ್ತಕ್ಕ, ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ ಅಕ್ಕ. ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಗಂಡನ ಮುಖ ನೋಡಿದೆ, ಅದಕ್ಕೆ ಈ ತಪ್ಪಾಗೋಯ್ತು. ಪ್ಲೀಸ್ ಕ್ಷಮಿಸ್ಬಿಡಿ ಅಕ್ಕ, ಪ್ಲೀಸ್ ಅಕ್ಕ. ದಾಮಿನಿ, ಹಿಂದೆ ನಾನು ನಿನಗೊಂದು ಮಾತು ಹೇಳಿದ್ದೆ, ಜ್ಞಾಪಕ ಇದೆಯಾ? ಅಯ್ಯೋ, ಮರ್ತೋಗಿದೆ, ಇನ್ನೊಂದ್ಸಲಿ ಹೇಳಿ ಅಕ್ಕ. ಅದ್ಯಾವುದೋ ಪ್ರಾಣಿನ ತಂದು ಸಿಂಹಾಸನದ ಮೇಲೆ ಕೂರಿಸಿದ್ರು ತನ್ನ ಕೆಟ್ಟ ಚಾಳಿನ ಬಿಡೋದಿಲ್ವಂತೆ. ನೀನು ಹಾಗೆ, ಹುಟ್ಟು ಗುಣ ಎಲ್ಲಿಗೆ ಹೋಗುತ್ತೆ ನೋಡು.
ಇವತ್ತು ಪಾರ್ವತಿ ಅಡಿಗೆ ಮಾಡಲ್ಲ. ಹೋಗಿ ತರಕಾರಿ ಹೆಚ್ಚು. ಅಂದ್ರೆ ಇವತ್ತು ನಾನೇ ಅಡ್ಗೆ ಮಾಡ್ಬೇಕಾ? ಅದ್ಯಾಕಷ್ಟು ಗಾಬರಿ ಆಗ್ತೀಯ? ಅಡುಗೆನ ನಾನು ಮಾಡ್ತೀನಿ, ನೀನು ತರಕಾರಿ ಹೆಚ್ಚಿದ್ರೆ ಸಾಕು. ಆಯ್ತಕ್ಕ, ನೀವು ಹೇಳಿದ್ದಕ್ಕೆ ನಾನು ಯಾವತ್ತಾದ್ರೂ ಆಗಲ್ಲ ಅಂತ ಹೇಳಿದಿನ. ಕಾಫಿ ಕುಡಿದು ಕೆಲಸ ಶುರು ಮಾಡ್ತೀನಕ್ಕ. ಯಾಕಂದ್ರೆ ಒಳ್ಳೆ ಕಾಫಿ ವೇಸ್ಟ್ ಮಾಡಬಾರ್ದಲ್ವಾ? ಕಾಲಹರಣ ಬೇಡ, ಬೇಗ ಕುಡಿದು ಕೆಲಸ ಶುರು ಮಾಡ್ಕೊ. ಆಯ್ತಕ್ಕ. ಇನ್ಯಾವತ್ತು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಗಂಡನ ಮುಖನ ನೋಡಲ್ಲ. ಥು. ನಾನೇ ಯಾಕೋ ಅತಿ ಮಾಡಿದೆ. ಪಾಪ ಪಾರ್ವತಿ ಪ್ರೀತಿಯಿಂದ ಕಾಫಿ ತಗೊಂಬಂತಿದ್ಲು, ದಿಮಾಗ್ ತೋರಿಸ್ಬಿಟ್ಟೆ. ಬೆಳಿಗ್ಗೆ ಎದ್ದು ಪಾರ್ವತಿ ಮುಖ ನೋಡದೆ ಇರೋವಾಗೋಯ್ತು. ಏನು ಹಾಗೆ ಗುರಾಯಿಸ್ತಾ ಇದೆಯಾ? ಎಲ್ಲ ನಿನ್ನಿಂದಾನೇ ಆಗಿದ್ದು. ನೀನಾದ್ರೂ ಪಾರ್ವತಿ ಹೋಗೋದನ್ನು ತಡಿಬೋದಿತ್ತು ತಾನೇ. ನಾನೇನೋ ತಮಾಷೆಗೆ ಮಾಡಿದ್ರೆ ಪಾರ್ವತಿ ಸೀರಿಯಸ್ ಆಗಿ ತಗೊಂಡು ಹೋಗೇ ಬಿಟ್ಲು. ಓಹೋ, ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಪಾಪ ಆ ಹೂವಿಗೆ ಬೈತಿದ್ದೀರ ಯಜಮಾನ್ರೆ. ಇದ್ಯಾಕೋ ಸರಿ ಬರ್ತಿಲ್ಲ. ನಿಜ ಹೇಳಬೇಕು ಅಂದರೆ ಆಗಲೇ ಅದೇನೋ ಅಂದ್ರಲ್ಲ, ಓವರ್ ಆಯಿತು ಅಂತ, ಅದು ಈಗ ಆಗ್ತಿದೆ. ನೋಡು, ಇವಾಗ ನಾನು 3 ಎಣಿಸ್ತೀನಿ, ಅಷ್ಟರೊಳಗೆ ಪಾರ್ವತಿ ನನ್ನ ಕಣ್ಣು ಮುಂದೆ ಇರಬೇಕು, ಆಯ್ತಾ? ಇಲ್ಲ ಅಂದರೆ? ಇಲ್ಲ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಬ್ಬಬ್ಬಾ, ಆಯ್ತಾಯ್ತು, ಅದೇನು ಮಾಡ್ತಿರೋ ಮಾಡಿ, ನಾನು ನೋಡ್ತೀನಿ. ಒಂದು, ಎರಡು, ಮೂರು. ನೀನೇ ಹೋಗಿ ಬಂದೆ ಪಾರ್ವತಿ? ನಾನು ಹೋಗಿದ್ರೆ ತಾನೇ ಬರೋದಕ್ಕೆ ಯಜಮಾನ್ರೆ. ಓ, ಹಾಗಾದರೆ ನಾನು ಮಾತಾಡ್ತಾ ಇದ್ದಿದ್ದನ್ನೆಲ್ಲ ಬಚ್ಚಿಟ್ಕೊಂಡು ಕೇಳಿಸ್ಕೊತಾ ಇದೆಯಾ? ತಪ್ಪಲ್ವಾ? ಮತ್ತೆ ನೀವ್ಯಾಕೆ ನಾನು ಬಂದಾಗ ಮಲ್ಕೊಂಡು ನಿದ್ದೆ ಮಾಡ್ತಿರೋ ಥರ ನಾಟಕ ಮಾಡಿದ್ರಿ? ಅದು ತಪ್ಪಲ್ವಾ? ಸಾರಿ ಪಾರ್ವತಿ. ನಿಮ್ಮನ್ನ ಕ್ಷಮಿಸೋಷ್ಟು ದೊಡ್ಡೋಳು ನಾನಲ್ಲ ಯಜಮಾನ್ರೆ. ಕಾಫಿ ತಗೊಳ್ಳಿ. ಪಾರ್ವತಿ, ಸುಮ್ಮನೆ ತಮಾಷೆ ಮಾಡೋಣ ಅಂತ ಹಾಗೆ ಮಾಡಿದೆ. ಯಜಮಾನ್ರೆ, ನಿಮ್ಮ ಜೊತೆ ಕೋಪ ಮಾಡ್ಕೊಳ್ಳೋದಕ್ಕಾಗಲಿ ಜಗಳ ಆಡೋದಕ್ಕಾಗಲಿ ನನಗಿಷ್ಟ ಇಲ್ಲ. ನಿಮ್ಮ ಜೊತೆ ಒಂದು ದಿನ ಮಾತಾಡಲಿಲ್ಲ ಅಂದರೂ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ಆಯಿತು ಪಾರ್ವತಿ, ಇನ್ಮೇಲೆ ನೀನೇನ ಈ ಥರ ಗೋಳು ಹೊಯ್ಕೊಳ್ಳಲ್ಲ, ಆಯಿತಾ? ಇದನ್ನೇ ಸ್ವಲ್ಪ ನಗ್ನಗ್ತಾ ಹೇಳ್ಬೋದಲ್ವಾ? ಹಬ್ಬ, ನವಿಲು ತನ್ನ ಗರಿ ಬಿಚ್ಚಿ ತೋರಿಸ್ದಾಗಾಯ್ತು. ಹೋಗ್ಲಿದ್ದು ಸಾಕು, ಕಾಫಿ ಕುಡೀರಿ. ಟೇಸ್ಟ್ ಒಂಥರ ಇದೆಯಲ್ಲ. ಹಾಗಾದ್ರೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ? ಚೆನ್ನಾಗೇನೋ ಇದೆ, ಆದರೆ ನೀನು ಮಾಡಿರೋ ಥರ ಇಲ್ಲ. ಹೌದು, ಅಖಿಲಮ್ಮ ಕಾಫಿ ಮಾಡಿದ್ದು. ಹೌದಾ? ನೋಡು, ಅಮ್ಮನ ಕೈ ರುಚಿನೇ ರುಚಿ. ಹೌದು ಯಜಮಾನ್ರೆ. ಪಾರ್ವತಿ, ಅದು ಸರಿ, ಅಮ್ಮ ಯಾಕೆ ಇವತ್ತು ಕಾಫಿ ಮಾಡಿದ್ದು? ಅದಾ, ನನ್ನ ಕೈ ಗಾಯ ಇನ್ನೂ ವಾಸಿ ಆಗಿಲ್ವಲ್ಲ, ಅದಕ್ಕೆ ಅಖಿಲಮ್ಮನೇ ಮಾಡಿದ್ರು. ಓ ಶಿಟ್. ಪಾರ್ವತಿ, ಎಲ್ಲಿ ನಿನ್ನ ಕೈ ಕೊಡು.
ಇನ್ನು ಗಾಯನೇ ವಾಸಿಯಾಗಿಲ್ವಲ್ಲ ಪಾರ್ವತಿ? ಸ್ವಲ್ಪ ದಿನ ಅಷ್ಟೇ ವಾಸಿ ಆಗುತ್ತೆ ಬಿಡಿ. ಆಯಿಂಟ್ಮೆಂಟ್ ಎಲ್ಲ ಹಚ್ತಾ ಇದೆಯಾ? ನಾನು ನಾಟಿ ಔಷಧಿ ಹಚ್ತಾ ಇದ್ದೀನಿ. ಹೇಗೋ ವಾಸಿ ಆದರೆ ಸರಿ. ಯಾಕೆ ಯಜಮಾನ್ರೆ, ನಾನು ಮಾಡೋ ಅಡುಗೆ ರುಚಿ ಬೇಗ ಸಿಗ್ಲಿ ಅಂತನಾ? ಹಾಗಲ್ಲ ಪಾರ್ವತಿ, ಈ ಕೈ ಎಷ್ಟೋ ಜನರ ಹೊಟ್ಟೆ ತುಂಬಿಸಿದೆ. ನಾವು ಕೇಳಿದ್ದನ್ನೆಲ್ಲ ಮಾಡಿ ಹಾಕಿದೆ. ನಮಗೆಲ್ಲ ಅನ್ನ ಹಾಕಿರೋ ಈ ಕೈ ಯಾವಾಗಲೂ ಚೆನ್ನಾಗಿರ್ಬೇಕು. ಇನ್ನು ಸ್ವಲ್ಪ ದಿನ ಯಜಮಾನ್ರೆ, ಎಲ್ಲ ಸರಿ ಹೋಗುತ್ತೆ ಬಿಡಿ. ಬರ್ತೀನಿ. ಸರಿ ಪಾರ್ವತಿ. ಪಾರ್ವತಿ, ಗೆಜ್ಜೆ ಸದ್ದು ತುಂಬ ಚೆನ್ನಾಗಿದೆ. ಕೇಳೋದಕ್ಕೆ ಇಂಪಾಗಿದೆ. ನೀವು ಕಟ್ಟಿರೋ ಗೆಜ್ಜೆ ಅಲ್ವಾ ಯಜಮಾನ್ರೆ? ಚೆನ್ನಾಗೇ ಇರುತ್ತೆ. ಬರ್ತೀನಿ. ಪಾರ್ವತಿ, ಒಂದು ನಿಮಿಷ ಬಂದೆ. ತಗೋಯ್ತೇನೆ. ಇದನ್ನ ಸಾರ್ಥಿ ಕೊಟ್ಟು ಆಫೀಸಲ್ಲಿರೋ ಶ್ರೀನಿವಾಸ್ ಅವ್ರಿಗೆ ಕೊಡಬೇಕು ಅಂತ ಹೇಳು. ಸರಿ ಯಜಮಾನ್ರೆ. ಯಜಮಾನ್ರೆ ಕರೆದ್ರ? ಇಲ್ವಲ್ಲ? ಕರ್ದಂಗಾಯ್ತು. ಸರಿ ಬಿಡಿ. ಪಾರ್ವತಿ, ಈಗ ಕರ್ತಿದ್ದು ನಿಜಾನ ಇಲ್ಲ ನನ್ನ ಭ್ರಮೆನಾ? ಭ್ರಮೆ ಅಲ್ಲ, ನಿಜಾನೇ. ಹೇಳಿ ಯಜಮಾನ್ರೆ. ಪಾರ್ವತಿ, ಒಂದೇ ಒಂದ್ಸಲ ಗೆಜ್ಜೆ ಶಬ್ದ ಮಾಡ್ತೀಯಾ? ಒಂದ್ಸಲ ಯಾಕೆ, ಗೆಜ್ಜೆ ಸದ್ ಮಾಡ್ಕೊಂಡೇ ಹೋಗ್ತೀನಿ. ಕೇಳಿಸ್ಕೊತಾ ಇರಿ.